ಚಂದ್ರಶೇಖರ್ ಅವರನ್ನ ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್ ಅವರನ್ನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಅಧಿಕಾರಿ ಚಂದ್ರಶೇಖರ್ ಅವರಿಗೆ. ಕುಮಟಾ ತಾಲೂಕ್ JDS ಘಟಕದಿಂದ ಏನು ಲೋಕಾಯುಕ್ತ ADGP ಚಂದ್ರಶೇಖರ್ ಅವರ ದುರ್ನಡತೆ, ಒಂದು ಭ್ರಷ್ಟಾಚಾರದಲ್ಲಿ ಸಾಕಷ್ಟು ಕೇಸ್ಗಳು ಅವ್ರ ಬಗ್ಗಿದೆ. ಅದ್ರ ಜೊತೆಗೆ ನಮ್ಮೆಲ್ಲ ಸರ್ವೋಚ್ಚ ನಾಯಕರು, ಈ ಕರ್ನಾಟಕ ಕಂಡ ರೈತರ ಮಗ, ಅತ್ಯಂತ ಅದ್ಭುತ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವ್ರ ಬಗ್ಗೆ ಹೀನಾಯಾಗಿ ಮಾತಾಡೋದನ್ನು ನಾವು ತಾಲೂಕಾ ಘಟಕದಿಂದ ಖಂಡಿಸ್ತೀವಿ, ಜನಸಾಮಾನ್ಯರ ಪರವೂ ಖಂಡಿಸ್ತೀವಿ. ಒಂದು ಕೇಂದ್ರ ಸಚಿವರ ಬಗ್ಗೆ ಇವರು ಮಾತಾಡ್ತಾರೆ ಅಂದರೆ ಏನು, ಇದರ ಅರ್ಥ ಏನು ಅಂತ, ಏನು ನಡೆಸಿದ್ದಾರೆ, ಇದು ಏನು ನಮ್ಮ ರಾಜ್ಯದಲ್ಲಿ ತುಗ್ಲಕ್ ದರ್ಬಾರ ನಡೀತಾ ಇದೆ ಅಂತ ನಮಗೆ ಸಂಶಯ ಆಗ್ತದೆ. ಅಧಿಕಾರಿಗಳೇ ಸರ್ವೋಚ್ಚ ಅಧಿಕಾರದಲ್ಲಿದ್ದವರನ್ನ ಮಾತಾಡುವಂಥ ಸ್ಥಿತಿ ಕರ್ನಾಟಕ ಸರ್ಕಾರಕ್ಕೆ ಬಂದಿದೆ ಅಂದರೆ ಅಧಿಕಾರಿಗಳಿಗೆ ಅಷ್ಟೊಂದು ಅಧಿಕಾರ ಕೊಟ್ಟುಬಿಟ್ರ ಈ ಸರ್ಕಾರದವರು, ಇದು ಖಂಡನೀಯ. ಇಂಥ ಅಧಿಕಾರಿ ಮತ್ತು ಭ್ರಷ್ಟಾಚಾರದಲ್ಲಿ ಸಾಕಷ್ಟು ಆರೋಪಗಳಿದೆ ಅವ್ರ ಬಗ್ಗೆ. ಸೊ ಇವೆಲ್ಲ ಮನಗಂಡು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರಕ್ಕೆ ಬರಿಬೇಕು, ಶಿಫಾರಸು ಮಾಡಬೇಕು, ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಕೇಂದ್ರ ಗೃಹ ಒಂದು ಕಾರ್ಯದರ್ಶಿ ಅವರಿಗೆ ಬರಿಬೇಕು ಅಂತ ನಮ್ಮೆಲ್ಲರ ಒತ್ತಾಯ. ಅದನ್ನು ಸವಿಸ್ತಾರವಾಗಿ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ಸವಿಸ್ತಾರವಾಗಿ ಬರೆದಿದ್ದಾರೆ. ಇದ್ರ 20 ಜೊತೆಗೆ ನಾವು ಸೇರಿಸಿದ್ದೀವಿ. ಅವ್ರ ಆರೋಪ, ಅವ್ರ ಬಗ್ಗೆ ಏನೇನು ಆರೋಪ ಇದೆ ಅಂತ, ಅವೆಂಥ ಅಧಿಕಾರಿ ಅಂತ. ಆಶ್ಚರ್ಯ, ಅವರು ಪತ್ರಿಕೆಯಲ್ಲಿ ಹೇಳಿಕೆ ಕೊಡ್ತಾರೆ, ನಾನು ಅಥವಾ ಬರೆದೇನು ಲಿಖಿತವಾಗಿ ಬರೀತಾರೆ, ಗವರ್ನರ್ ಆಫೀಸ್ಗೆ ತನಿಖೆಗೆ ಹೋಗ್ತೀನಿ ಅಂತ. ವಾಟ್ ಈಸ್ ಇಸ್ ಕೆಪಾಸಿಟಿ? ಯಾವ ಆಧಾರದ ಮೇಲೆ ಅದನ್ನು ಬರೀತಾರೆ? ಇದೆಲ್ಲೋ ಒಂದು ಕಡೆ ತನಗೆ ಸಿಕ್ಕಿದ ಅಧಿಕಾರ ಸರ್ವೋಚ್ಚ ಅಧಿಕಾರ ಅಂತ ತಿಳ್ಕೊಬಿಟ್ಟಿದ್ದಾರೆ. ಯಾವ ಭ್ರಮೆಯಲ್ಲಿದ್ದಾರೆ ಗೊತ್ತಿಲ್ಲ. ನಮ್ಮ ಎಲ್ಲರ ನೆಚ್ಚಿನ ನಾಯಕ ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಿದ್ದು ನಾವು ಅತ್ಯಂತ ಕಠೋರವಾಗಿ ಖಂಡಿಸ್ತೀವಿ. ಮತ್ತು ಈ ಅಧಿಕಾರಿ ಬಗ್ಗೆ ಸರ್ಕಾರ ಸರಿಯಾದ ವ್ಯವಸ್ಥಿತವಾದ ಕಠಿಣ ಕ್ರಮ ತಗೊಳ್ಳದಿದ್ದರೆ ಇದು ಜನರಿಗೆ ಮಾಡೋ ಅನ್ಯಾಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಇಲ್ಲಿಯ ತಹಸೀಲ್ದಾರ್ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಪತ್ರ ಬರೀತಾ ಇದ್ದೀವಿ, ಕೂಡಲೇ ಕಠಿಣ ಕ್ರಮ ತಗೋಬೇಕಂತ. ಮತ್ತು ಕುಮಟಾ ತಾಲೂಕಾ ಘಟಕ JDS ಘಟಕದಿಂದ ನಾವು ಕಠೋರವಾಗಿ ಖಂಡಿಸ್ತೀವಿ. ಇಂಥ ಅಧಿಕಾರಿಗಳಿಗೆ ಈ ರೀತಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದು ಈ ಸರ್ಕಾರ ನಡೆಸೋರ ಲಕ್ಷಣ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ.